ರಾಜ್ಯದಲ್ಲಿ ನಡೆಯತಕ್ಕಂತ ಎರಡನೇ ಹಂತದ ಚುನಾವಣೆಗೆ ಏನಂದ್ರೆ ಹಾವೇರಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಏನಂದ್ರೆ ಇಂದು ಒಂದು ರೀತಿ ಹಬ್ಬದ ವಾತಾವರಣ ಹಾವೇರಿ ನಗರದಲ್ಲಿ ನಡೆದಿರುವಂತದ್ದು. ಏನು ಬೂತ್ ನಂಬರ್ 214 ನಾನು ತೋರಿಸ್ತಾ ಹೋಗ್ತೀನಿ. ಏನಂತಂದ್ರೆ ಒಂದು ಮದುವೆಯ ಮಂಟಪದ ಹಾಗೆ ಏನಂತಂದ್ರೆ ಒಂದು ಗ್ರೀನ್ ಪೋಲಿಂಗ್ ಬೂತ್ ರೆಡಿ ಆಗಿರುವಂತದ್ದು. ಸದ್ಯ ಈ ಒಂದು ಗ್ರೀನ್ ಬೂತ್ ಪೋಲಿಂಗ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸದ್ಯ ನೋಡ್ತಾ ಇರಬಹುದು ಕೂಡ ದೃಶ್ಯದಲ್ಲಿ ಏನಂದ್ರೆ ಈ ಒಂದು ತೆಂಗಿನ ಎಲೆಗಳನ್ನ ತೆಗೆದುಕೊಂಡು ಏನಂದ್ರೆ ಮದುವೆ ಮಂಟಪದಲ್ಲಿ ಏನ್ ರೆಡಿ ಆಗಿರುತ್ತಲ್ಲ ಆ ರೀತಿ ಈ ಒಂದು ಮಂಟಪ ರೆಡಿ ಆಗಿರುವಂತದ್ದು. ಅಂದ್ರೆ ಈ ಮತದಾರರನ್ನು ಸೆಳೆಯಲು ಈ ಒಂದು ಪ್ರಯತ್ನ ಮಾಡಿರುವಂತದ್ದು. ಅಂದ್ರೆ ಹಾವೇರಿ ನಗರದ ವಿದ್ಯಾನಗರ ಇರತಕ್ಕಂತ 10ನೇ ವಾರ್ಡಿನ ಬರ್ತಕ್ಕಂತ 214ನೇ ಬೂತ್ ಇದಾಗಿರುವಂತದ್ದು. ಅಂದ್ರೆ ಅಲ್ಲಿ ನೋಡ್ತಾ ಇರಬಹುದು ಪ್ರಜಾಪ್ರಭುತ್ವ ಹಬ್ಬ ಅಂತೇಳಿ ಆ ಒಂದು ಸೆಲ್ಫಿ ಒಂದು ಇದನ್ನು ಒಂದು ಸೆಲ್ಫಿ ತಗೊಳ್ಳೋದು ಒಂದು ಕಟೌಟ್ ಕೂಡ ಮಾಡಿರುವಂತದ್ದು. ಏನಂದ್ರೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಈ ಒಂದು ಗ್ರೀನ್ ಬೂತ್ ಅನ್ನು ರೆಡಿ ಮಾಡಿರುವಂತದ್ದು. ಸದ್ಯ ಏನಂದ್ರೆ ಹಾವೇರಿ ನಗರದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯ ಒಂದು ಕಚೇರಿಯಲ್ಲಿ ರೆಡಿ ಆಗಿರ್ತಕ್ಕಂಥ ಈ ಒಂದು ಗ್ರೀನ್ ಬೂತ್ ಸಾಕಷ್ಟು ಒಂದು ಆಕರ್ಷಣೀಯವಾಗಿದೆ ಅಂತ ಹೇಳ್ಬೋದು. ಸದ್ಯ ಒಳಗಡೆ ಕೂಡ ಕರ್ಕೊಂಡು ಹೋಗ್ತೀನಿ. ಸದ್ಯ ಸಿಬ್ಬಂದಿಯು ಕೂಡ ಏನಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಟ್ರಯಲ್ ಅನ್ನು ಕೂಡ ಆ ಒಂದು ಸಿಬ್ಬಂದಿ ಬೆಳಗ್ಗೆ ಬೇಗನೆ ಬಂದು ಒಂದು ಟ್ರಯಲ್ ಅನ್ನು ಕೂಡ ಮಾಡ್ತಿರುವಂತ ದೃಶ್ಯ ಕೂಡ ಕಾಣ್ತಾ ಇರುವಂತ. ಸದ್ಯ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಆ ಒಂದು ಇವಿಐ ಮಿಷನ್ ವರ್ಕ್ ಆಗುತ್ತೋ ಇಲ್ಲೋ, ಒಂದ್ರೆ ವರ್ಕ್ ಆಗ್ಲಿಕ್ಕೆ ಮುಂದಿನ ಕ್ರಮ ಯಾವ ತೆಗೆದುಕೊಳ್ಳಬೇಕಂತೇಳಿ ಈಗಾಗಲೇ ಸಿಬ್ಬಂದಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದು ಈ ಒಂದು ದೃಶ್ಯ ಕಂಡು ಬರ್ತಾ ಇರುವಂತದ್ದು ಹಾವೇರಿ ನಗರದಲ್ಲಿ ಇರತಕ್ಕಂತ 10ನೇ ವಾರ್ಡಿನ ಏನು ಜಿಲ್ಲಾ ಪಂಚಾಯತಿ ಕಚೇರಿಯ ಒಂದು ಆವರಣದಲ್ಲಿ ಅಂತ ಹೇಳ್ಬೋದು. ಇದು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಅಟ್ರಾಕ್ಟಿವ್ ಆಗಿ ಈ ಒಂದು ಆಯೋಜನವನ್ನ ಮಾಡಿರುವಂತದ್ದು. ಹೊರಗಡೆ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಯಾರಾದ್ರೂ ಮತದಾರರು ಬಂದ್ರೆ ಆ ಮತವನ್ನು ಚಲಾಯಿಸಿದ ನಂತರ ಅವ್ರು ಒಂದ್ ರೀತಿ ಖುಷಿ ಆಗ್ಬೇಕು. ಎಂತ ಚೆನ್ನಾಗಿದೆ ಅಪ್ಪ, ಗ್ರೀನ್ ಆಗಿದೆ, ಎಲ್ಲ ಗ್ರೀನ್ ಆಗಿದೆ ಅಂತೇಳಿ ಆ ರೀತಿ ಈ ಒಂದು ಆಯೋಜನೆ ಮಾಡಿರುವಂತದ್ದು. ಸದ್ಯ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ಎಷ್ಟು ಚೆನ್ನಾಗಿದೆ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲಿ ಸಹಾಯವಾಣಿಯನ್ನು ಕೂಡ ತೆಗೆದಿರುವಂತದ್ದು. ಅದು ಕೂಡ ಏನಂತಂದ್ರೆ ಇದು ತೆಂಗಿನಕಾಯಿ ಒಂದು ಎಲೆಗಳನ್ನ ಹೆಣೆದು ಆ ಒಂದು ಸಹಾಯವಾಣಿ ಕೇಂದ್ರವನ್ನು ಮಾಡಿರುವಂತ. ಸದ್ಯ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೀನಿ. ಸರ್ ಎಷ್ಟು ಖುಷಿ ಅನ್ಸುತ್ತೆ ನೋಡ್ರಿ, ಈ ವಾರ್ಡಿನ ಹಸಿರು ಬೂತ್ ಮಾಡಿದ್ದಾರೆ. ಇದು ನೋಡಿದ್ರೆ ನಮಗೆ ಬಹಳ ತುಂಬಾ ಖುಷಿ ಆಗ್ತೈತಿ. ಮತ್ತು ಇದನ್ನ ಈ ಒಂದು ವ್ಯವಸ್ಥೆ ನೋಡಿದ್ರೆ ಮತದಾರರು ಬೇರೆ ವಾರ್ಡ್ನಾಗ ಇದ್ರು ಇಲ್ಲಿ ಹಾಕಿ ಹೋಗೋದು ಇದು ನೋಡಿದ್ರೆ ಅಂದ್ರೆ ನಾವು ಇದು ಓಟ್ ಹಾಕ್ಬೇಕಪ್ಪ, ನಾವು ಮತದಾರ ಹಾಕ್ಬೇಕು, ನಮ್ಮ ಬೂತ್ನಾಗ ಏನ್ ಮಾಡ್ಯಾರ ಅನಿಸ್ತೈತಿ ಅನ್ನೋದು ಅವ್ರಿಗೆ ಮನಸ್ಸಿಗೆ ಹತ್ತೈತಿ ಮತ್ತು ಓಟ್ ಹಾಕ್ತಾರ ಆ ಮನುಷ್ಯ. ಮತ್ತೆ ಇಲ್ಲಿ ಅಂದ್ರೂ ಶಾಂತತೆ ಇದೈತಿ. ಈ ವಾರ್ಡ್ ನಂಬರ್ 10 ಮತ್ತು 214ನೇ ಬೂತ್ ನಂಬರ್. ಇಲ್ಲಿ ಒಟ್ಟು ಮತದಾರ 976 ಅದಾರ ಮತದಾರರು. ಅಲ್ಲ, ಎಲ್ಲಿ ಹೋದ್ರು ಗ್ರೀನ್ ಗ್ರೀನ್ ಕಾಣ್ತಾ ಇದೆ, ಒಂದ್ ರೀತಿ ಚಂದ ಕಾಣ್ತಾ ಇದೆ. ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ? ಒಂದು ಮದುವೆ ಮಂಟಪ ಟೈಪ್ ಇದು ಅಲಂಕಾರ ಮಾಡಿದ್ದಾರೆ. ಇದು ನೋಡಿ ಎಲ್ಲರಿಗೂ ಖುಷಿ ಆಕೈತಿ. ಆಮೇಲೆ ಮತದಾನ ಮಾಡಕ್ ಬಂದವ್ರಿಗೆ ಜೊತೆಗೆ ಒಂದು ಲವಲವಿಕೆಯಿಂದ ಮತದಾನ ಮಾಡಂತ ಒಂದು ಅವ್ರಿಗೆ ಮನಸ್ಸಿಗೆ ತಡ್ತೈತಿ ಅಂತ ನಾನು ಹೇಳಬಯಸ್ತೇನೆ. ಇದಿಷ್ಟು ಏನಂದ್ರೆ ಸ್ಥಳೀಯರ ಮಾತಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಏನು ಅಂತಂದ್ರೆ 1982 ಬೂತ್ಗಳನ್ನ ತೆರೆಯಲಾಗಿದೆ. ಆ ಒಂದು 1982 ಬೂತ್ಗಳಲ್ಲಿ 370 ಸೂಕ್ಷ್ಮ ಮತಗಟ್ಟೆಗಳು, 37 ದುರ್ಬಲ ಮತಗಟ್ಟೆಗಳು, ಜೊತೆಗೆ 13 ಏನಂತಂದ್ರೆ ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತೇಳಿ ಜಿಲ್ಲಾಡಳಿತ ಈಗ ಗುರುತಿಸುವಂತದ್ದು. ಏನೇ ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಏನು ಮತದಾರರನ್ನು ಸೆಳೆಯಲು ಒಂದು ಜಿಲ್ಲಾಡಳಿತ ಈ ಒಂದು ಪ್ರಯತ್ನಕ್ಕೆ ಎಲ್ಲಿಂದಲೂ ಕೂಡ ಪ್ರಶಂಸೆ ಸಿಕ್ಕಿರುವಂತದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಣಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.